ನಮಸ್ಕಾರ. ಸ್ಮಾರ್ಟ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಆದಿತ್ಯ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಾದ್ಯಂತ ಗುಟ್ಕಾ ಪಾನ್ ಮಸಾಲವನ್ನು ಬ್ಯಾನ್ ಮಾಡಿದೆ. ಜನರ ಆರೋಗ್ಯದ ದೃಷ್ಟಿಯಿಂದ ಈ ನಿಯಮವನ್ನು ಜಾರಿಗೊಳಿಸಲಾಗಿದೆ. ಭಾರತದಾದ್ಯಂತ ಈ ಗುಟ್ಕಾ ಪಾನ್ ಮಸಾಲ ಏನಿದೆ ಇದರ ಅಂದಾಜು ವಹಿವಾಟು ವಾರ್ಷಿಕವಾಗಿ 48,456 ಕೋಟಿ ರೂಪಾಯಿಗಳು. ಇಷ್ಟೊಂದು ದೊಡ್ಡ ಮೊತ್ತದ ಟ್ಯಾಕ್ಸ್ನ ಸರ್ಕಾರ ಕಳೆದುಕೊಂಡು ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದಕ್ಕೆ ಅವರು ಹೇಳಿದ್ದು, ನಮ್ಮ ಪ್ರಜೆಗಳ ಜನರ ಆರೋಗ್ಯದ ದೃಷ್ಟಿಯಿಂದ ನಾವು ಈ ನಿಯಮವನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ. 1 ವರ್ಷಗಳ ಕಾಲ ಕರ್ನಾಟಕದಾದ್ಯಂತ ಈ ಗುಟ್ಕಾ ಪಾನ್ ಮಸಾಲವನ್ನು ಬ್ಯಾನ್ ಮಾಡಲಾಗಿದೆ. ಏನಾಗ್ತದೆ ಪರಿಣಾಮ, ಜನರ ಆರೋಗ್ಯದ ದೃಷ್ಟಿ ಮೇಲೆ ಏನು ಪರಿಣಾಮ ಆಗ್ತದೆ, ಆರೋಗ್ಯದ ದೃಷ್ಟಿಯಿಂದ ಬ್ಯಾನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ. ಸೊ ಹಾಗಿದ್ರೆ ಜನರ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀಳ್ತದೆ ಅಂತ ನೋಡೋದಾದ್ರೆ, ಇದರಲ್ಲಿ ಬಳಸುವಂತಹ ನಿಕೋಟಿನ್ನಿಂದಾಗಿ ಅಡಿಕ್ಷನ್ ಸ್ಟಾರ್ಟ್ ಆಗ್ತದೆ. ಅದಿಲ್ಲ ಅಂತ ಹೇಳಿದ್ರೆ ಜನಕ್ಕೆ ಬೇರೆ ಏನೂ ಬೇಡ, ತಂಬಾಕು ಹೊಂದಿದ್ರೆ ಸಾಕು ಅನ್ನುವಂತಹ ಮನಸ್ಥಿತಿಗೆ ಜನರು ಬಂದ್ಬಿಡ್ತಾರೆ. ಅದಾದ ತಕ್ಷಣ ಬಾಯಿ ಮತ್ತು ಗಂಟಲಿನ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಬಾಯಿಯ ಕ್ಯಾನ್ಸರ್ ಆಗಿರಬಹುದು ಅಥವಾ ಗಂಟಲಿನ ಕ್ಯಾನ್ಸರ್, ಈ ಥರದ ಕ್ಯಾನ್ಸರ್ ಸಂಬಂಧಿತ ಕಾಯಿಲೆಗಳು ಬರ್ತವೆ. ಕರ್ನಾಟಕ ಏನು ಇದನ್ನ ಮೊದಲನೇ ಬಾರಿಗೆ ಈ ನಿಯಮವನ್ನು ಜಾರಿಗೊಳಿಸ್ತಾ ಇಲ್ಲ. ಮೇ 31, 2013 ಕೂಡ ಈ ನಿಯಮವನ್ನು ಜಾರಿಗೊಳಿಸಿತ್ತು. ಆ ಸಂದರ್ಭದಲ್ಲಿ ಭಾರತ ದೇಶದ 26ನೇ ರಾಜ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಗುಟ್ಕಾ ಪಾನ್ ಮಸಾಲವನ್ನು ಬ್ಯಾನ್ ಮಾಡಿತ್ತು. ಆ ಸಂದರ್ಭದಲ್ಲಿ ಕರ್ನಾಟಕಕ್ಕಿಂತ ಮುಂಚೆ 25 ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿಗಳು ಈ ಗುಟ್ಕಾ ಮತ್ತು ಪಾನ್ ಮಸಾಲವನ್ನು ಬ್ಯಾನ್ ಮಾಡಿದ್ವು. ಆ ಸಂದರ್ಭದಲ್ಲಿ ಗುಟ್ಕಾ ಪಾನ್ ಮಸಾಲ ಏನೋ ಬ್ಯಾನ್ ಆಯಿತು. ಅಂಥ ಸಂದರ್ಭದಲ್ಲಿ ಟ್ವಿನ್ ಪ್ಯಾಕೆಟ್ ಸಿಸ್ಟಮ್ನ ಅಳವಡಿಸಿ ಈ ಗುಟ್ಕಾ ಕಂಪ್ನಿಗಳು ಗುಟ್ಕಾ ಮತ್ತು ಪಾನ್ ಮಸಾಲವನ್ನು ಮಾರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಅದಕ್ಕಿಂತ ಮುಂಚೆ ಈ ತಂಬಾಕು ಮತ್ತು ಪಾನ್ ಮಸಾಲ ಸೆಪ್ರೇಟ್ ಪ್ಯಾಕ್ನಲ್ಲಿ ಬರ್ತಾ ಇರಲಿಲ್ಲ. ನೀವು ನೋಡ್ತಾ ಇರ್ಬೋದು, ಈಗ 5 ರೂಪಾಯಿಗೆ ಒಂದು ವಿಮಲ್ ತಗೊಳ್ತೀವಿ ಅಂತ ಹೇಳಿದ್ರೆ ವಿಮಲ್ಲು ಅದರ ಜೊತೆ ಒಂದು ತಂಬಾಕಿನ ಪ್ಯಾಕೆಟ್ ಎರಡನ್ನೂ ಕೊಡ್ತಾರೆ. ಅದೆರಡನ್ನು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ ನಾವು. ಸೊ 2013ಕ್ಕಿಂತ ಮುಂಚೆ ಆ ಎರಡು ಒಂದೇ ಪ್ಯಾಕ್ನಲ್ಲಿ ಬರ್ತಿತ್ತು. ಗುಟ್ಕಾ ಪಾನ್ ಮಸಾಲವನ್ನು ಬ್ಯಾನ್ ಮಾಡಿದ ತಕ್ಷಣ ಕಂಪ್ನಿಗಳು ಆಲ್ಟರ್ನೇಟಿವ್ ಅಂತ ಹೇಳಿ ಎರಡನ್ನು ಸಪ್ರೇಟ್ ಪ್ಯಾಕೆಟ್ನಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ವು. ಆ ಸಂದರ್ಭದಲ್ಲಿ ನಿಕೋಟಿನ್ನ ಅಂಶ ಅದರಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಒಂದನ್ನು ಜಸ್ಟ್ ಪಾನ್ ಮಸಾಲ, ಇನ್ನೊಂದು ಕೇವಲ ತಂಬಾಕು ಅಂತೇಳಿ ಸಪ್ರೇಟ್ ಮಾರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಏನಿದೆ, ದೇಶದಲ್ಲಿ ಅಡಿಕೆಯ ಉತ್ಪಾದಿಸುವ ರಾಜ್ಯದಲ್ಲಿ ಮೇಲುಗೈ ಸಾಧಿಸ್ತಾ ಇರುವಂಥದ್ದು. ಅಂಥ ಸಂದರ್ಭದಲ್ಲಿ ಗುಟ್ಕಾ ಮತ್ತು ಪಾನ್ ಮಸಾಲ ಬ್ಯಾನ್ ಆಯಿತು ಅಂದ ತಕ್ಷಣ ಸಾಕಷ್ಟು ರೈತರು ಹಾಗಿದ್ರೆ ಇನ್ಮೇಲೆ ನಮಗೆ ಲಾಸ್ ಆಗ್ತದೆ ಅಂತೇಳಿ ತಮ್ಮ ಅಡಿಕೆ ಮರಗಳನ್ನು ನಾಶಪಡಿಸಿದ್ದಂಥದ್ದು ಇದೆ. ಅದಾದ ತಕ್ಷಣ ಆ್ಯಕ್ಚುಲಿ ಆಗಿ ನೋಡೋಕೆ ಹೋಗಿದ್ರೆ ರೇಟ್ ಡೌನ್ ಆಗಬೇಕಿತ್ತು. ಬಟ್ 2013ರಲ್ಲಿ ಅಡಿಕೆಯ ದರ ಹೆಚ್ಚಿಗೆ ಆಯಿತು. ಯಾಕಂತ ಹೇಳಿದರೆ ಅದಕ್ಕಿಂತ ಮುಂಚೆ ಪಾನ್ ಮಸಾಲ ಒಂದೇ ಪ್ಯಾಕ್ನಲ್ಲಿ ಬರ್ತಿತ್ತು. ಸೊ ಆ ಸಂದರ್ಭದಲ್ಲಿ ಅಡಿಕೆಯನ್ನು ಕ್ವಾಲಿಟಿನ ಅಷ್ಟು ಮ್ಯಾಟರ್ ಆಗ್ತಾ ಇರಲಿಲ್ಲ ಕಂಪ್ನಿಗಳಿಗೆ. ಸೊ ಯಾವಾಗ ಈ ಪಾನ್ ಮಸಾಲ ಎರಡು ಬ್ಯಾನ್ ಆಯಿತು ಆ ಸಂದರ್ಭದಲ್ಲಿ ಸಪ್ರೇಟ್ ಪ್ಯಾಕ್ನಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡಿದಾಗಿನಿಂದ ವಿಮಲ್ ಕಂಪ್ನಿಗಳಾಗಿರ್ಬೋದು ಅಥವಾ ಪಾನ್ ಮಸಾಲ ಕಂಪ್ನಿಗಳು ಏನು ಮಾಡಿದ್ವು, ಲೋಕಲ್ ರೈತರ ಹತ್ತಿರ ತಮ್ಮ ಅಡಿಕೆಯನ್ನು ಪರ್ಚೇಸ್ ಮಾಡಿದ್ವು, ತಮಗೆ ಬೇಕಾದಂತಹ ಅಡಿಕೆಯನ್ನು ಪರ್ಚೇಸ್ ಮಾಡಿದ್ವು. ಅದನ್ನೇ ಕ್ವಾಲಿಟಿ ಇರುವಂತಹ ಅಡಿಕೆಯನ್ನು ಯೂಸ್ ಮಾಡಿ ಈ ಪಾನ್ ಮಸಾಲವನ್ನು ಮಾರಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಈಗ ಇವತ್ತಿನ ದಿನ ಕರ್ನಾಟಕದಾದ್ಯಂತ ಗುಟ್ಕಾ ಮತ್ತು ಪಾನ್ ಮಸಾಲ ಬ್ಯಾನ್ ಮಾಡಲಾಗಿದೆ. ಅದರಲ್ಲಿರುವಂತಹ ರೂಲ್ಸ್ಗಳೇನು, ಲಾಸ್ಟ್ ಟೈಮ್ 2013ರಲ್ಲೂ ಸಹ ಗುಟ್ಕಾ ಮತ್ತು ಪಾನ್ ಮಸಾಲವನ್ನು ಬ್ಯಾನ್ ಮಾಡಿದ್ರು. ಆ ಸಂದರ್ಭದಲ್ಲಿ ಟ್ವಿನ್ ಪ್ಯಾಕೆಟ್ ಬಳಸಿಬಿಟ್ಟು ಈ ವಿಮಲ್ ಕಂಪ್ನಿಗಳಾಗಿರ್ಬೋದು ಅಥವಾ ಪಾನ್ ಮಸಾಲ ಕಂಪ್ನಿಗಳು ಮಾರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಸೊ ಈ ಸಾರಿಯ ರೂಲ್ಸ್ನಲ್ಲಿ ಅದು ಕೂಡ ಪ್ರೊಹಿಬಿಟೆಡ್. ನೀವು ಎರಡು ಸಪ್ರೇಟ್ ಪ್ಯಾಕೆಟ್ನಲ್ಲಿ ಮಾರ್ತೀವಿ, ಆ ಸಂದರ್ಭದಲ್ಲಿ ಅದು ಗುಟ್ಕಾ ಆಗಿರಲ್ಲ ಅಂತ ಹೇಳಿದ್ರೆ ಇಲ್ಲ, ಆ ಥರನೂ ನೀವು ಮಾಡೋ ಹಾಗಿಲ್ಲ. ಜೊತೆಗೆ ಇನ್ನೂ ಒಂದಿಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ, ಕಠಿಣ ರೂಲ್ಸ್ಗಳನ್ನು ತರಲಾಗಿದೆ. ಅದೇನಂತ ಹೇಳಿದರೆ, ಬಳಕೆದಾರರಿಗೆ ಬಯರ್ಸ್ ಏನಿದ್ದಾರೆ ಅವರು ಗುಟ್ಕಾ ಮತ್ತು ತಂಬಾಕನ ಎರಡನ್ನೂ ಮಿಕ್ಸ್ ಮಾಡಿ, ಪಾನ್ ಮಸಾಲ ಮತ್ತು ತಂಬಾಕನ ಎರಡನ್ನೂ ಮಿಕ್ಸ್ ಮಾಡಿ ಗುಟ್ಕಾನ ಅವರೇ ರೆಡಿ ಮಾಡ್ಕೊಳ್ಳೋ ಥರ ನೀವು ಮಾರಾಟ ಮಾಡುವಾಗಿಲ್ಲ. ಅಂದರೆ ಬೇಸಿಕಲಿ ಟ್ವಿನ್ ಪ್ಯಾಕೆಟ್ನಲ್ಲಿ, ಅಂದರೆ ಎರಡೂ ಪ್ಯಾಕೆಟ್ನಲ್ಲೂ ನೀವು ಒಂದರಲ್ಲಿ ಪಾನ್ ಮಸಾಲ ಒಂದರಲ್ಲಿ ಟೊಬ್ಯಾಕೋನ ಮಾರಾಟ ಮಾಡೋ ಹಾಗಿಲ್ಲ ಅನ್ನೋವಂಥದ್ದು. ಆಮೇಲೆ ತಂಬಾಕಿನ ಲೂಸ್ ಸೇಲ್ಸ್ ಪ್ಯಾಕೆಟ್ ಮಾಡದೆ ಹಾಗೇನು ತಂಬಾಕನ್ನ ಮಾರಾಟ ಮಾಡ್ತಿದ್ರು ಅದನ್ನು ಕೂಡ ಇನ್ಮೇಲೆ ಬ್ಯಾನ್ ಮಾಡಲಾಗಿದೆ. ಲೂಸ್ ಪ್ಯಾಕೆಟ್ನು ಕೂಡ ಬಂದ್ ಮಾಡಲಾಗಿದೆ ಅನ್ನೋವಂಥದ್ದು. ನಾನು ಆಗಲೇ ಹೇಳಿದೆ, ಹೆಲ್ತ್ ರಿಸ್ಕ್ ಇದು ಅಂತೇಳಿ, ಹೆಲ್ತ್ಗೆ ಭಾಳ ಪ್ರಾವಿನೆನ್ಸ್ ಕೊಡ್ತಾ ಇದ್ದೀವಿ ಅಂತೇಳಿ, ಹೆಲ್ತ್ ಬಗ್ಗೆ ಹೇಳಿದ್ರು ಅಂತೇಳಿ. ಬಾಯಿಯ ಕ್ಯಾನ್ಸರ್ ಆಗಿರಬಹುದು ಅಥವಾ ನಾವು ಮೌತ್ ಲಾಕಿಂಗ್ ಅಂತೇಳಿ ಒಂದು ಡಿಸೀಸ್ ಬರುತ್ತೆ. ಹೆಚ್ಚಾಗಿ ಟೊಬ್ಯಾಕೋವನ್ನು ಪಾನ್ ಮಸಾಲವನ್ನು ಸೇವಿಸ್ತಾ ಇರುವಂತಹ ಜನಗಳು ಬಾಯಿಯನ್ನು ತೆರೆದು ಸರಿಯಾಗಿ ಮಾತನಾಡಲಿಕ್ಕೂ ಆಗೋದಿಲ್ಲ, ಆ ಥರದ ರೋಗಗಳು ಅದೆಲ್ಲ ಬರ್ತಾ ಇರುತ್ತೆ. ಆಮೇಲೆ ಈ ನಿಕೋಟಿನ್ನ ಕಂಟೆಂಟನ್ನು ನಾವು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅದು ನಮ್ಮ ಹಾರ್ಟಿಗೆ ಸಂಬಂಧಿಸಿದಂತಹ ತೊಂದರೆಗಳನ್ನು ಕೂಡ ತಂದುಕೊಡ್ತದೆ. ಹಾಗಾಗಿ ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ. ಸೊ ಅದರಿಂದ ಈ ನಿಕೋಟಿನನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ಕರ್ನಾಟಕ ಒಂದರಲ್ಲೇ ಮಾತ್ರ ಅಲ್ಲ ಬ್ಯಾನ್ ಮಾಡಿರುವಂಥದ್ದು. ನಾನು ಹೇಳಿದೆ 2013ರಲ್ಲಿ ಕರ್ನಾಟಕ 26ನೇ ರಾಜ್ಯ ಆಗಿ
ಈ ಗುಟ್ಕಾ ಮತ್ತು ಪಾನ್ ಮಸಾಲವನ್ನು ಬ್ಯಾನ್ ಮಾಡಿತ್ತು ಅಂತೇಳಿ. ಅದಕ್ಕಿಂತ ಮುಂಚೆ 25 ರಾಜ್ಯಗಳು, ಯೂನಿಯನ್ ಟೆರಿಟರಿಗಳು ಎಲ್ಲ ಸೇರಿ ಒಟ್ಟು 25 ಪ್ರದೇಶಗಳಲ್ಲಿ ಗುಟ್ಕಾ ಮತ್ತು ಪಾನ್ ಮಸಾಲ ಬಂದಾಗಿತ್ತು. ಹಾಗಂತೇಳಿ ಜನ ಕನ್ಸ್ಯೂಮ್ ಮಾಡೋದು ಬಿಟ್ರಾ? ಇಲ್ಲ, ಸಾಧ್ಯನೇ ಇಲ್ಲ. ಜನ ಕನ್ಸ್ಯೂಮ್ ಮಾಡೋದನ್ನ ನಿಲ್ಲಿಸೋದೇ ಇಲ್ಲ. ಏನು ಮಾಡಬೇಕಾಗ್ತದೆ ಹಂಗಿದ್ರೆ? ಈಗ ಕೇರಳದಲ್ಲೂ ಸಹ ಗುಟ್ಕಾ ಮತ್ತು ಪ್ಯಾನ್ ಮಸಾಲ ಬ್ಯಾನ್ ಆಗಿತ್ತು. ಕೇರಳ ಮಾತ್ರ ಅಲ್ಲ, ನಮ್ಮ ಸುತ್ತಲೂ ಇರುವಂತಹ ಎಲ್ಲ ರಾಜ್ಯಗಳಲ್ಲಾಗಿದೆ. ಗೋವಾದಲ್ಲೂ ನಿರ್ಬಂಧ ಹೇರಲಾಗಿದೆ. ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ನಮ್ಮ ಕರ್ನಾಟಕದ ಬಾರ್ಡರ್ನ ಹಂಚಿಕೊಂಡು ಯಾವ್ಯಾವ್ದು ರಾಜ್ಯಗಳಿದೆ ಆ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಗುಟ್ಕಾ ಮತ್ತು ಪ್ಯಾನ್ ಮಸಾಲ ಬ್ಯಾನ್ ಮಾಡಲಾಗಿದೆ. ಅಲ್ಲಿ ಏನಾಗಿತ್ತು, ಕರ್ನಾಟಕದಿಂದ ಕೇರಳಕ್ಕೆ ಇಲ್ಲಿಗಲ್ ಆಗಿ ಸಪ್ಲೈ ಆಗ್ತಾ ಇತ್ತು. ಐರನ್ ಮತ್ತೆ ಸ್ಟೀಲ್ನ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂತೇಳಿ ಒಂದು ದೊಡ್ಡ ಲಾರಿಯಲ್ಲಿ, ಅದರೊಳಗನೆ ಮುಚ್ಚಿದ ಕಂಪಾರ್ಟ್ಮೆಂಟ್ಲಿ 745 kg ಗುಟ್ಕಾವನ್ನು ಸಪ್ಲೈ ಮಾಡ್ತಾ ಇದ್ರು. ಪೊಲೀಸರು ಅದನ್ನು ಕೂಡ ಬಂಧಿಸಿ ಐಟಮ್ಗಳನ್ನು ಸೀಸ್ ಮಾಡಿದ್ರು. ಮಹಾರಾಷ್ಟ್ರದಲ್ಲೂ ಕೂಡ 144 ಬ್ಯಾಗ್ ಇಲ್ಲಿಗಲ್ ಗುಟ್ಕಾ ಸಿಕ್ಕಿತ್ತು. ಅದನ್ನು ಕೂಡ ಪೊಲೀಸರು 11 ಜನನ ಬಂಧಿಸಿ ಅದನ್ನು ಕೂಡ ಸೀಸ್ ಮಾಡಿರುವಂಥದ್ದು. ಈಗ ಸರಿ ಆಯ್ತಪ್ಪ, ಇವರು ಗುಟ್ಕಾನೇನೋ ಬಂದ್ ಮಾಡಿಬಿಟ್ರು, ಬಟ್ ನಮ್ಮ ಕನ್ಸ್ಯೂಮರ್ಸ್ ಅದನ್ನು ತಗೊಳ್ಳೋದು ಬಿಡ್ತಾರ? ಸಾಧ್ಯನೇ ಇಲ್ಲ. ಏನಾಗ್ತದೆ ಈಗ ಅಂತ ಹೇಳಿದ್ರೆ, ಇಂಟರ್ ಸ್ಟೇಟ್ ಬೇರೆ ರಾಜ್ಯಗಳಿಂದ, ನಮ್ಮ ರಾಜ್ಯದಲ್ಲಿ ನಿರ್ಬಂಧ ಇರಬಹುದು, ಬಟ್ ಬೇರೆ ರಾಜ್ಯದಲ್ಲಿ ನಿಯಮಗಳು ಇಷ್ಟು ಕಠಿಣವಾಗಿಲ್ಲ. ನಮ್ಮ ರಾಜ್ಯದಲ್ಲಿ ಈಗ ಕಂಪ್ಲೀಟ್ ಟ್ವಿನ್ ಪ್ಯಾಕೆಟ್ನು ಸಹ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಟ್ ಮಹಾರಾಷ್ಟ್ರದಲ್ಲಿ ಟ್ವಿನ್ ಪ್ಯಾಕೆಟ್ ಬ್ಯಾನ್ ಇಲ್ಲ. ಅವರು ಸಹ ನಿಕೋಟಿನ್ ಮತ್ತು ಟೊಬ್ಯಾಕೋ ಎರಡು ಒಂದೇ ಪ್ಯಾಕೆಟ್ನಲ್ಲಿ ಇರುವಂಥದ್ದನ್ನ ಬ್ಯಾನ್ ಮಾಡಿರೋದು. ಟ್ವಿನ್ ಪ್ಯಾಕೆಟ್ಸ್ ಬ್ಯಾನ್ ಇಲ್ಲ. ಹಾಗಾಗಿ ಟ್ವಿನ್ ಪ್ಯಾಕೆಟ್ಸ್ಗಳನ್ನ ಅಲ್ಲಿಂದ ಇಂಪೋರ್ಟ್ ಮಾಡಿಕೊಂಡು ಕರ್ನಾಟಕದಲ್ಲಿ ಮಾರಾಟವನ್ನ ಮಾಡಬಹುದು. ಜೊತೆಗೆ ಡಿಮ್ಯಾಂಡ್ ಜಾಸ್ತಿನೇ ಇದೆ. ನಿಮ್ಗೆ ಗೊತ್ತಿರ್ಬೋದು, ಎಲ್ಲಿ ಹೋದ್ರೂ, ಯಾವುದೇ ಒಂದು ಸರ್ಕಾರಿ ಕಚೇರಿಗಳಿಗೆ ಹೋಗಿ, ಕಚೇರಿ ಆವರಣಗಳಿಗೆ ಹೋಗಿ, ಬಸ್ ಸ್ಟ್ಯಾಂಡ್ಗಳಿಗೆ ಹೋಗಿ, ರೈಲ್ವೆ ಸ್ಟೇಷನ್ಗೆ ಹೋಗಿ, ನೀವೆಲ್ಲಿ ಹೋದ್ರೂ ಟೊಬ್ಯಾಕೋ ತಿಂದು ಉಗುಳಿರುವಂತಹ ಕಲೆಗಳು ಕಾಣ್ತಾನೆ ಇರ್ತದೆ. ಸೊ ಅಷ್ಟೊಂದು ಅಡಿಕ್ಟ್ ಆಗಿರುವಂತಹ ಜನ, ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ಹೇಳಿದ್ಮೇಲೆ ಬ್ಲ್ಯಾಕ್ ಮಾರ್ಕೆಟ್ ಈಸಿಯಾಗಿ ಬಂದ್ಬಿಡುತ್ತೆ. ಬ್ಲ್ಯಾಕ್ ಮಾರ್ಕೆಟ್ನ ಯಾವ ರೀತಿ ಈ ಸರ್ಕಾರ ಕಂಟ್ರೋಲ್ ಮಾಡ್ತದೆ ಅನ್ನೋದು ಸಹ ಮ್ಯಾಟರ್ ಆಗುತ್ತೆ. ಹಾಗಂತೇಳಿ ಬ್ಯಾನ್ ಮಾಡಿದ ತಕ್ಷಣ ಏನೋ ಇದು ಕಂಪ್ಲೀಟ್ ಆಗಿ ಬಂದ್ ಆಗೋದಿಲ್ಲ. ಅದಕ್ಕೆ ಏನೆಲ್ಲ ಮಾಡಬಹುದು? ಅಡಿಕ್ಟೆಡ್ ಆಗಿರುವಂಥ ಆಲ್ರೆಡಿ ಟೊಬ್ಯಾಕೋಗೆ ಅಡಿಕ್ಟ್ ಇರುವಂಥ ಪೀಪಲ್ಸ್ ಜನಗಳೇನಿದ್ದಾರೆ, ಅವರು ಆಲ್ಟರ್ನೇಟಿವ್ ವೇನ ಹುಡುಕಿ ಬೇರೆ ಬೇರೆ ಮಾರ್ಗಗಳಿಂದ ಈ ಟೊಬ್ಯಾಕೋನ ತಂದು ಬಳಸುವಂತಹ ಪ್ರಯತ್ನ ಮಾಡ್ತಾರೆ. ಸೊ ನಮ್ಮ ರಾಜ್ಯ ಸರ್ಕಾರ ಮುಂದಿನ ನಡೆಗಳು ಏನಿರಬಹುದು? ಇದ್ರ ಜೊತೆಗೆ ಸ್ಟ್ರಿಕ್ಟ್ ಲಾಸ್ ತರಬೇಕು. ಕೇವಲ ನಾವು ಸಿಕ್ಕಿರುವಂತಹ ಗುಟ್ಕಾನ ಸೀಸ್ ಮಾಡ್ತೀವಿ, 5 ಲಕ್ಷ ಫೈನ್ ಹಾಕ್ತೀವಿ ಅಂತ ಹೇಳಿದ್ರೆ ಆಗಲ್ಲ. ಇದ್ರ ಜೊತೆಗೆ ಇನ್ನೂ ಹೆಚ್ಚಿನ ಕಠಿಣವಾಗಿರುವಂತಹ ರೂಲ್ಸ್ಗಳನ್ನು ತರಬೇಕು. ಆಗ ಮಾತ್ರ ನಾವು ಇದನ್ನ ಕಡಿಮೆಗೊಳಿಸೋಕ್ಕಾಗೋದು. ಆಮೇಲೆ ರಾಜ್ಯ ಸರ್ಕಾರ ಸ್ವತಃ ಸರ್ಕಾರನೇ ಇನಿಷಿಯೇಟಿವ್ ತಗೊಳ್ಬೇಕು. ಇನಿಷಿಯೇಟಿವ್ ತಗೊಂಡು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಇನ್ನ ಕೆಲವಷ್ಟು ಹೆಚ್ಚಿಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಕೊಡಬೇಕು. ಈ ಗುಟ್ಕಾ ಪಾನ್ ಮಸಾಲ ತಿನ್ನೋದ್ರಿಂದ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀಳುತ್ತೆ ಏನು ಅನ್ನುವಂಥದ್ದನ್ನ. ಅದರ ಜೊತೆಗೆ ಈಗ ಆಲ್ರೆಡಿ 2013ರಲ್ಲೂ ಸಹ ಬ್ಯಾನ್ ಮಾಡಿದ್ರು ಅಂತ ಹೇಳಿದ್ದೆ. ಆ ಸಂದರ್ಭದಲ್ಲಿ ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಆದಂತಹ ಸರ್ವೆಯ ರಿಪೋರ್ಟ್ಸ್ ಪ್ರಕಾರ ಸುಮಾರು 92% ಜನ ಕೇವಲ ನಮಗೆ ಸಿಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕೆ ಇದನ್ನ ಟೊಬ್ಯಾಕೋ ಮತ್ತೆ ಪಾನ್ ಮಸಾಲ ಬಳಸೋದನ್ನ ಕಡಿಮೆ ಮಾಡಿದ್ರು ಅಂತೇಳಿ ಅವಾಗ WHO ಒಂದು ರಿಪೋರ್ಟ್ನ ರಿಲೀಸ್ ಮಾಡಿತ್ತು. ಸೊ ಡಿ ಅಡಿಕ್ಷನ್ ಸೆಂಟರ್ಗಳನ್ನ ಸ್ಥಾಪನೆ ಮಾಡ್ಬೋದು. ಡಿ ಅಡಿಕ್ಷನ್ಗೆ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಬೇಕಾಗ್ತದೆ ಸರ್ಕಾರ. ಇದರೊಂದಿಗೆ ಈ ಹೊತ್ತಿನ ವಿಶೇಷನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.